ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಈಗ ತಾನೇ ಅಮೆರಿಕ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ಅಭ್ಯರ್ಥಿ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ವಿರುದ್ಧ ಭರ್ಜರಿ ಜಯಗಳಿಸಿದ ರಿಪಬ್ಲಿಕನ್ ಪಾರ್ಟಿ ಅಭ್ಯರ್ಥಿ ಹಾಗೂ ಅಮೆರಿಕದ ಮಾಜಿ ಅಧ್ಯಕ್ಷ ಅಂತ ಕರೆಸಿಕೊಳ್ಳೋ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಗ್ರೀನ್ ಕಾರ್ಡ್ ಬದಲು ಗೋಲ್ಡ್ ಕಾರ್ಡ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಗ್ರೀನ್ ಕಾರ್ಡ್ ಅಂದ್ರೆ ಏನು? ಬನ್ನಿ ನೋಡ್ಕೊಂಡು ಬರೋಣ. ಗೆಳೆಯರೆ, ಅಮೆರಿಕ ದೇಶವು ಕಳೆದ 35 ವರ್ಷಗಳಿಂದ ವಿದೇಶಿ ಹೂಡಿಕೆದಾರರನ್ನ ಆಕರ್ಷಣೆ ಮಾಡಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಗ್ರೀನ್ ಕಾರ್ಡ್ ವೀಸಾ ಮೂಲಕ ಅಮೆರಿಕದ ತಾತ್ಕಾಲಿಕ ಪೌರತ್ವಕ್ಕೆ ಅವಕಾಶ ನೀಡಿತ್ತು. ಆದರೆ ಇದೀಗ ಅಲ್ಲಿನ ಅಧ್ಯಕ್ಷ ಟ್ರಂಪ್ ಹೊಸ ಕಾನೂನನ್ನು ಜಾರಿ ಮಾಡಿ ಗ್ರೀನ್ ಕಾರ್ಡ್ ಬದಲಿಗೆ ಗೋಲ್ಡ್ ಕಾರ್ಡ್ ಎಂಟ್ರಿಗೆ ಅವಕಾಶ ನೀಡಿದ್ದಾರೆ. ಹಾಗಾದರೆ ಗೋಲ್ಡ್ ಕಾರ್ಡ್ ಅಂದರೆ ಏನು ಅಂತ ಎಲ್ಲರಲ್ಲೂ ಸಹ ಗೊಂದಲದ ಪ್ರಶ್ನೆ ಮೂಡೋದು ಸರ್ವೇ ಸಾಮಾನ್ಯ. ಹಾಗಿದ್ರೆ ಇದರ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ವಿಚಾರ ವಿಜಯಕ್ಕೆ ಸಬ್ಸ್ಕ್ರೈಬ್ ಆಗಿ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಗೆಳೆಯರೆ, ಅಲ್ಲಿನ ಅಧ್ಯಕ್ಷ ಟ್ರಂಪ್ 44 ಕೋಟಿಯನ್ನ ತನ್ನ ರಾಷ್ಟ್ರದ ಬೊಕ್ಕಸೆಗೆ ತೆಗೆದುಕೊಂಡು ಅಲ್ಲಿನ ಪೌರತ್ವ ಪ್ರಜೆಗೆ ಸಿಗುವಂತಹ ಎಲ್ಲ ಪೌರತ್ವ ಸೌಲಭ್ಯಗಳನ್ನು ನೀಡುವುದಕ್ಕೇನೆ ಪಟಾಪಟ್ ವೀಸಾದ ಹೆಸರಿನಲ್ಲಿ ಗೋಲ್ಡನ್ ಕಾರ್ಡನ್ನು ಪರಿಚಯಿಸಲು ಮುಂದಾಗಿದ್ದಾರೆ. ಅಮೆರಿಕದಲ್ಲಿ ಕಾಯಂ ನಿವಾಸಿಗೆ ಅವಕಾಶ ಕೋರಿ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುವ ಸಾಕಷ್ಟು ವಿದೇಶಿ ಹೂಡಿಕೆದಾರರು ಅದರ ಅನುಮತಿಗೆ ಅಂದರೆ ಪರ್ಮಿಷನ್ಗೆ ಸಾಕಷ್ಟು ವರ್ಷಗಳ ಕಾಲ ಕಾಯಬೇಕಿತ್ತು. ಆದರೆ ಇದೀಗ ಟ್ರಂಪ್ ತನ್ನ ಸುಧಾರಣೆಗಳಲ್ಲಿ ಹೊಸ ನಿಯಮ ಪರಿಚಯಿಸಿ 44 ಕೋಟಿ ಪಾವತಿಸಿದರೆ ತ್ವರಿತವಾಗಿ ಯಾವುದೇ ವಿಳಂಬವಿಲ್ಲದೆ ಕೂಡಲೇ ಅಲ್ಲಿನ ಪೌರತ್ವಕ್ಕೆ ಗೋಲ್ಡ್ ಕಾರ್ಡ್ ಪಡೆಯುವಂತಹ, ಅಲ್ಲಿನ ಎಲ್ಲ ಸೌಲಭ್ಯಗಳಿಗೆ ಅರ್ಹರಾಗುವಂತಹ, ಅಮೆರಿಕದ ನಾಗರಿಕರಾಗುವಂತಹ ಅವಕಾಶವನ್ನು ಕಲ್ಪಿಸಿದೆ. ಈ ಗೋಲ್ಡ್ ಕಾರ್ಡ್ ವೀಸಾಗೆ ಅರ್ಜಿ ಸಲ್ಲಿಸುವ ಎಲ್ಲರೂ ಶ್ರೀಮಂತರಾಗಿರುತ್ತಾರೆ, ಹೆಚ್ಚು ಖರ್ಚು ವೆಚ್ಚವನ್ನ ಮಾಡುತ್ತಾರೆ, ಹೆಚ್ಚು ತೆರಿಗೆಯನ್ನ ಪಾವತಿಸುತ್ತಾರೆ, ಹೆಚ್ಚಿನ ಜನರಿಗೆ ಉದ್ಯೋಗವನ್ನ ಸಹ ನೀಡುತ್ತಾರೆ. ಇದರಿಂದ ಅಮೆರಿಕದ ಆರ್ಥಿಕತೆ ಬೆಳೆಯುತ್ತೆ ಅನ್ನೋದು ಟ್ರಂಪ್ ರವರ ಅಭಿಪ್ರಾಯ. ಹಾಗೂ ಈ ಗೋಲ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ಒಂದೆರಡು ವಾರದಲ್ಲೇ ಅಲ್ಲಿನ ಕಾನೂನುಬದ್ಧವಾಗಿ ಅಮೆರಿಕದಲ್ಲಿ ನೆಲೆಸಲು ಅವಕಾಶ ಮಾಡಿಕೊಟ್ಟಿದೆ. ಇದು EB-57 ವೀಸಾ ಯೋಜನೆಯಡಿ ನಡೆಯುತ್ತದೆ. ಈ ಮೂಲಕ ವಂಚನೆಗಳಿಗೆ ತೆರೆ ಬೀಳಲಿದೆ ಎಂದು ಅಲ್ಲಿನ ವಾಣಿಜ್ಯ ಕಾರ್ಯದರ್ಶಿ ಹೇಳಿದ್ದಾರೆ. ಆದರೆ ಅನೇಕ ಭಾರತೀಯರು ಅಮೆರಿಕದ H-1B ವೀಸಾಗಾಗಿ ಕಾಯುತ್ತಿರುವ ಭಾರತೀಯರಲ್ಲಿ ಕಳವಳ ಮೂಡಿಸಿದೆ. ಆದರೆ ಇದು ಆಗರ್ಭ ಶ್ರೀಮಂತರಿಗೆ ಅನುಕೂಲವಾಗಿದೆ. ಯಾಕಂದ್ರೆ ಈಗಾಗಲೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಕಾಯುವ ಬದಲು 43 ಕೋಟಿ ರು ನೀಡಿದರೆ ಅವರಿಗೂ ಸಹ ತ್ವರಿತವಾಗಿ ಅಲ್ಲಿನ ಪೌರತ್ವ ನಾಗರಿಕರಾಗಿ ಗೋಲ್ಡ್ ಕಾರ್ಡ್ ನೀಡಲಾಗುವುದು ಎಂದು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಈ ನಡೆ ಭಾರತೀಯರಿಗೆ ಅನುಕೂಲ ಆಗಲಿದೆಯಾ ಅನ್ನೋದನ್ನ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಬಂಧುಗಳೇ, ವಿಶ್ವದ ದೊಡ್ಡಣ್ಣನ ಹೊಸ ನಿಯಮಗಳನ್ನು. ಮತ್ತಷ್ಟು ವಿಚಾರದ ಜೊತೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.